ಕೈ ಮಾಡತಾನವ ಕೈ ಮಾಡತಾನ ನೋಡಲ್ಲಿ
ತಾಲೂಕು ಬಳಬಾಳ ಇದನ್ನ ಇಟ್ಕೊಂಡಾರ ಹಿಂಗ್ ಬರ್ರಿ
ದಯಮಾಡಿ ಸ್ಟೇಜ್ ಮೇಲೆ ನಾವು ಏನು ಅನೌನ್ಸ್ ಮಾಡ್ತೀವಿ ದಯಮಾಡಿ ಅವಸ್ಥೆ ಬರಬೇಕು. ನಾವು ಹೆಸರಲ್ಲಿ ಯಾರಂತ ಹೊರಟು ಬರಬೇಕು ವೇದಿಕೆ ಮೇಲೆ. ದಯಮಾಡಿ ಉಳಿದೋಲ್ಲ ಕೆಳಗೆ ದಯಮಾಡಿ ವೇದಿಕೆ ಮೇಲೆ ನಾನು ಮತ್ತೊಮ್ಮೆ ವಿದ್ಯಾರ್ಥಿಗಳಿದ್ದಾರೆ ವೇದಿಕೆ ಮೇಲೆ ದಯಮಾಡಿ ಯಾರು ದಂಧ ಮಾಡಬೇಡಿ. ಆಲಮರದ ಸಮಾಜದ ವೇದಿಕೆ ಇದು. ನೀವು ಅತ್ಯಂತ ಪ್ರೀತಿಯ ವೇದಿಕೆ, ಅಭಿಮಾನದ ವೇದಿಕೆ. ಇಲ್ಲಿ ಬಲಭಾಗದಲ್ಲಿ ಯಾರು ದಂಧ ಮಾಡಕ್ ಹೋಗ್ಬರ್ರಿ, ಬಲಭಾಗದಲ್ಲಿ ಯಾರು ದಂಧ ಮಾಡಕ್ ಹೋಗ್ಬರ್ರಿ. ಇದು ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮ, ಕನಕನ ಕಾರ್ಯಕ್ರಮ, ಕನಕ ದಾಸನ ಜಯಂತಿ. ದಯಮಾಡಿ ಎಲ್ಲರೂ ಶಾಂತಿಯಿಂದ ವಹಿಸ್ಕೋಬೇಕು. ದಯವಿಟ್ಟು ಅಲ್ಲಿ ಗಂಡರು ಬಿಟ್ಟು ದಯವಿಟ್ಟು ಯಾರು ಒಳಗಡೆ ಬರಬಾರ್ದು. ಇಲ್ಲಿ ಮಾತೇಶ್ವರಿ ಯಾರ ಹೆಸರನ್ನ ಹೇಳ್ತಾರ ಅವ್ರು ಮಾತ್ರ ಸ್ಟೇಜ್ ದಯಮಾಡಿ ಬಂದಿರ್ತಕ್ಕಂಥ ಭಕ್ತಾದಿಗಳಲ್ಲಿ ವಿನಂತಿ, ದಯವಿಟ್ಟು ಇಲ್ಲಿದ್ದವರೆಲ್ಲ ಮುಂದೆ ಆಸನಗಳು ಖಾಲಿ ಇದ್ದಾವೆ. ದಯವಿಟ್ಟು ಎಲ್ಲರೂ ಶಾಂತತೆಯಿಂದ ಮುಗಿಸಬೇಕಾಗಿ ವಿನಂತಿ. ಕನಕದಾಸ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎಲ್ಲರ ಮುಂದೆ ಆಸನಗಳಿದ್ದಾವೆ. ಸ್ಟೇಜ್ ಮುಂದೆ ಬರ್ರಿ, ನಿಶ್ಚಿತವಾಗಿ ಮುಂದೆ ಬರ್ಲಿಕ್ಕೆ ಸ್ಟೇಜ್ ಎದುರುಗಡೆ ಬಹಳ ಜನ ಅದಾರ. ದಯಮಾಡಿ ಬರಕ್ಕೆ ಅವಕಾಶ ಮಾಡ್ಕೊಳ್ಳಿ. ದಯವಿಟ್ಟು ಭಕ್ತಾದಿದ್ದವರೆಲ್ಲ ಈ ಕಡೆ ಬರ್ರಿ. ದಯಮಾಡಿ ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಮುಂದೆ ಮುಂಭಾಗದಲ್ಲಿ ಬರ್ರಿ ಅಂತೇಳಿ. ವಿಠಲ್ ಕಾನಂಕೋಳ ಪಡಿಗೋಡದವರು ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ದಯಮಾಡಿ ಬಲಭಾಗದ ಕುರ್ಚಿಯನ್ನು ಆಸ್ತಿಯಾಗಿರ್ತೀವಿ. ನಾನು ಕೈ ಮುಗಿದು ವಿನಂತಿಸ್ಕೊಳ್ತೀನಿ, ಅವ್ರು ಹೋಗೋ ಜಾಗ ಮಾಡ್ಕೊಡ್ರಿ. ಯಾಕೆ ಕುರ್ಚಿ ಹಾಕಿ ಕೂತ್ರಿ ಅಲ್ಲಿ ಹೋಗೋ ಜಾಗ ಮಾಡ್ಕೊಡ್ರಿ. ದಯಮಾಡಿ ಭೇದ ಸರಿ ದಯಮಾಡಿ ವೇದಿಕೆ ಮೇಲೆ ಯಾರು ಬರ್ಬಾರ್ರಿ. ಆರಾಮ ಭೇದ ಸರಿ ಎಲ್ಲರೂ ಈಗ ಹೋಗೋ ಜಾಗ ಮಾಡ್ಕೊಡ್ರಿ. ಈ ಸ್ಟೇಜ್ ಆಯೋಜಕರು ಇವರು ಎಲ್ಲ ಇನ್ನೂ ಒಂದಿಷ್ಟು ಗ್ಯಾಪ್ನಲ್ಲಿ ಜಾಗ ಕೊಲೆ ಇದೆ, ಚೇರ್ ಹಾಕೊಡ್ರಿ, ಇನ್ನೊಂದಿಷ್ಟು ಚೇರ್ ಹಾಕೊಡಿ, ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲರಿಗೂ ಚೇರಿನ ಸಿಗ್ತಾ ಇಲ್ಲ, ಅದಕ್ಕಾಗಿ ದಯಮಾಡಿ ಇನ್ನೊಂದಿಷ್ಟು ಚೇರ್ ಹಾಕೊಡ್ರಿ. ಬಹಳಷ್ಟು ಜನ ಇರೋದ್ರಿಂದ ಇಲ್ಲಿ ಚೇರ್ ಮೇಲೆ ಈ ಕುರ್ಚಿ ಮೇಲೆ ಕೂತವರಿಂದ 2 ಪಟ್ಟು ಜನ ಹೊರಗಿದ್ದಾರೆ. ಅವ್ರೆಲ್ಲರಿಗೂ ಅವಕಾಶ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಈ ದಾರಿಯಲ್ಲಿ ದಯಮಾಡಿ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ದಯಮಾಡಿ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ನಾವು ವೇದಿಕೆಗೆ ಪಾಂಪ್ಲೆಟ್ ಪ್ರಿಂಟ್ ಮಾಡೀವಿ. ಇದರಲ್ಲಿರ್ತಕ್ಕಂಥ ಮಾತ್ರ ದಯಮಾಡಿ ವೇದಿಕೆ ಬರಬೇಕು. ನಮ್ಮ ಸಮಾಜ ಉಳ್ಳವರಿಗೆ ದಯಮಾಡಿ ಯಾರು ಸ್ಟೇಜ್ ಬರಕ್ಕೆ ಹೋಗ್ಬೇಕಂತ ಬಹಳ ಕೆಲಸ ಆಗ್ತದ. ಸತ್ಕಾರ ಮಾಡೋದು ಅನೌನ್ಸ್ ಮಾಡೋದು ಅಷ್ಟೇ ಸತ್ಕಾರ ಮಾಡಕ್ ಬರ್ರಿ. ಅದಕ್ಕಿಂತ ಮುಂಚೆ ಯಾರು ಬರ್ತಕ್ಕಂಥಲ್ಲ. ದಯವಿಟ್ಟು ಇದೊಂದು ಅಚ್ಚುಕಟ್ಟಿನ ಕಾರ್ಯಕ್ರಮ ಇತ್ತು. ವೇದಿಕೆ ಮೇಲೆ ಯಾರ ಹೆಸರನ್ನ ಕರಿತೀವಿ ಅವ್ರು ಮಾತ್ರ ವೇದಿಕೆ ಮೇಲೆ ಬರ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊತೀವಿ. ಈ ಸಮಾರಂಭದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಜನಪ್ರಿಯ ಶಾಸಕರು ಅನುಭವ ಅಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀ ಸರ್ವೋತ್ತಮ್ ಜಾರಕಿಹೊಳಿ ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಜೊತೆಯಾಗಿ ಡಾಕ್ಟರ್ ರಾಜೇಂದ್ರ ಸನ್ನಕಿ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಶ್ರೀ ಮಡ್ಯಪ್ಪ ತೋಳವರು, ಬಸಗೌಡ ಪಾಟೀಲ್ ಕಲ್ಲೋಳಿ, ಸುಭಾಷ್ ಧವಳೇಶ್ವರ್, ನೀಲಕಂಠ ಕಪಿಲ್ಗುದಿ, ಸಂತೋಷ್ ಸೋಮಾಳ್ಕರ್, ರಾಮಣ್ಣ ಅಂಗೋಂದ್, ಅನ್ವರ್ ನದಾಫ್, ಬಸಗೌಡ ಪಾಟೀಲ್, ಅಶೋಕ್ ನಾಯಕ್, ಗೋವಿಂದ್ ಕೊಪ್ಪದ್, ವಿಠಲ್ ಸೌದತ್ತಿ, ಅಫ್ಜಲ್ ಕಿರಾಟಿಯ. ಸ್ಟೇಜ್ ಆಯೋಜಕರು ದಯವಿಟ್ಟು ಇನ್ನೊಂದಿಷ್ಟು ಚೇರ್ ಹಾಕಿಬಿಟ್ಟು ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ. ಸ್ಟೇಜ್ ಆಯೋಜಕರು ಆಸನಗಳನ್ನು ಹಾಕೊಡ್ಬೇಕು. ದಯವಿಟ್ಟು ಈ ದಾರಿಯಲ್ಲಿ ನಿಂತವರು ಮುಂಭಾಗದಲ್ಲಿ ಚೇರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಮುಂದೆ ಬರಬೇಕಾಗಿ ವಿನಂತಿ. ಎಲ್ಲಾ ಭಕ್ತಾದಿಗಳಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮುಂಭಾಗದಲ್ಲಿ ಬರ್ರಿ. ದಯವಿಟ್ಟು ಹಿಂದಿನ ಅರ್ಧಕ್ಕರ್ಧ ಬಂದಿದ್ದಾರೆ. ದಯಮಾಡಿ ಹೇಳ್ತಾ ಇದ್ದೀವಿ, ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಮುಂಭಾಗದಲ್ಲಿ ಬರ್ರಿ. ಚೇರಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿ. ಶ್ರೀ ಬಸಗೌಡ ಪಾಟೀಲ್ ಕುರುಗೋಡ್, ಶ್ರೀ ಅಶೋಕ್ ನಾಯಕ್, KSN ಸ್ಪೋಕಾಟ್, ಗೋವಿಂದ್ ಕೊಪ್ಪರ್, ವಿಠಲ್ ಸೌದತ್ತಿ, ಅಜಾಬೆ ಕಿರಾಟಿ, ಅಶೋಕ್ ಉತ್ತಪ್ಪನವರ್, ಉತ್ತಪ್ಪ ಕೋಡೇರ್, ಮಲಿಕ್ ಕೋಚರ್ನ ವೇದಿಕೆ ಆಹ್ವಾನಿಸ್ತಾ ಇದ್ದಾರೆ. ಜೊತೆಯಾಗಿ ಪರ್ವತಗೌಡ ಪಾಟೀಲ್, ಮಲ್ಲಪ್ಪ ಜಕ್ಕಿನ, ರವೀಂದ್ರ ಸಾಬ್ ಬೇಳೂರ್, ಯಲ್ಲಪ್ಪಗೌಡ ನಾಲ್ಗೋಡ್, ಗೌರಪ್ಪ ಕುರಟಿ, ಹನುಮಂತ್ ಹೋಚರ್.
ದಯಮಾಡಿ ಎಲ್ಲರೂ ಸ್ಟೇಜ್ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ನಾವು ವೇದಿಕೆ ಮುಖೇನ ಕೈ ಮುಗಿದು ವಿನಂತಿಸ್ಕೊತಾ ಇದೀವಿ. ನಮ್ಮ ಎಲ್ಲ ಸಮಾಜದ ಬಂದು ದಯಮಾಡಿ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಮುಂದೆ ಸರಿರಿ, ಸ್ವಲ್ಪ ಮುಂದೆ ಸರಿರಿ. ಬಹುಶಃ ಈ ವೇದಿಕೆ ಹಿಂಭಾಗ ಇನ್ನಷ್ಟು ಜನ ಇದೆ. ಈಗ ದಯವಿಟ್ಟು ಈ ದಾರಿಯಲ್ಲಿ ಇರುವಂತವ್ರು ಎಲ್ಲರೂ ಆಸನ ಮೇಲೆ ಆಸೀನರಾಗಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀವಿ. ಒಂದು ಕಡೆ ದಯವಿಟ್ಟು ಕನಕದಾಸ ಭಕ್ತಾದಿಗಳು ನಿಂತ್ಕೋಬೇಡ್ರಿ, ಬೇರೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಆ ಕಡೆ ಬರೀ, ದಯವಿಟ್ಟು ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀವಿ. ದಯಮಾಡಿ ಆ ಕಡೆ ಬರೀ. ಐತಿಹಾಸಿಕ ಸಮಾರಂಭದ ಎಲ್ಲರೂ ಸಾಕ್ಷಿಯಾಗಿದ್ದೀರಿ. ದಯಮಾಡಿ ಎಲ್ಲರೂ ಸಂತತಿಯಿಂದ ಚೇರ್ಮನ್ ಆಸೀನರಾಗಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬರೀ, ಕೈ ಜೋಡಿಸಿ ವಿನಂತಿ ಮಾಡ್ತಿದ್ದೀವಿ. ಬರೀ ಎಲ್ಲ ಸ್ಟೇಜ್ ಎದುರುಗಡೆ ಇರುವಂತ ಎಲ್ಲಾ ಭಕ್ತಾದಿಗಳು ಮುಂದೆ ಬರಬೇಕಾಗಿ ವಿನಂತಿ. ಯಾದವಾಡದಲ್ಲಿ ನಡೆಯುತ್ತಿರುವ ಕನಕನ ಹಬ್ಬ, ಕನಕನ ಜಾತ್ರೆ 537ನೇ ಭಕ್ತ ಕನಕದಾಸರ ಜಯಂತಿ ಉತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಅತ್ಯಂತ ಐತಿಹಾಸಿಕ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿರ್ತಕ್ಕಂಥ, ತನ್ನ ವೈಚಾರಿಕ ಚಿಂತನೆ ಮೂಲಕ ಶೂದ್ರರಿಗೆ ಆಗುತ್ತಿರುವ ಅನ್ಯಾಯವನ್ನ ತಮ್ಮ ದಾಸ ಸಾಹಿತ್ಯದ ಮೂಲಕ ಜನಸಾಮಾನ್ಯ ತಿಳಿಸಿದ, ದೇವರನ್ನು ಕನ್ನಡಕ್ಕೆ ತಿರುಗಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ಸಂಗೀತದ ಸಂಯೋಜಕರು, ಕವಿಗಳು, ಸಮಾಜ ಸುಧಾರಕರು, ಸಂಗೀತಗಾರರಾಗಿರ್ತಕ್ಕಂಥ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಿದ್ದೇವೆ. ಬಂಧುಗಳೇ, ದಯಮಾಡಿ ಮತ್ತೊಮ್ಮೆ ಈ ವೇದಿಕೆ ಮುಖೇನ ನಾವು ವಿನಂತಿ ಮಾಡ್ಕೊಳ್ತಾ ಇದ್ರೆ ಎಲ್ಲರೂ ಶಾಂತ ರೀತಿಯಿಂದ ಕಾರ್ಯಕ್ರಮ ಭಾಗವಹಿಸಿ ಬಲಭಾಗ ಇರ್ತಕ್ಕಂಥ ದಯಮಾಡಿ ಎಲ್ಲ ನಮ್ಮ ಸಮಾಜದ ಬಂದು ನಿರಸ ಹಿಂದೆ ಸರಿಬೇಕು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಕೈ ಜೋಡಿಸಬೇಕು. ನಾವು ಮತ್ತೊಮ್ಮೆ ವೇದಿಕೆ ಮುಖೇನ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಕನಕದಾಸರ ಕೀರ್ತನೆಯ ಸಣ್ಣ ಒಂದು ಕೀರ್ತನೆ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಕ್ಷತಾ ಮುತ್ತೂರ್ ಮತ್ತು ಬಂಧುಗಳ ಮೂಲಕ ದಯಮಾಡಿ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡಬೇಕು. ಹಲೋ ದೀಪವನ್ನ ಬೆಳಗೋದ್ರ ಮೂಲಕ, ದೀಪವನ್ನ ಪ್ರಜ್ವಲಿಸುವ ಮೂಲಕ ಈ ನಾಡಿಗೆ, ಧರ್ಮದ ಸಮಾಜಕ್ಕೆ ನಮಗೆಲ್ಲರೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ನಮ್ಮ ಸಮಾಜಕ್ಕೆ ಪ್ರತಿಯೊಂದು ಸಮಾಜದಲ್ಲಿ ಕನಕ ಹುಟ್ಟಲಿ, ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಮನೆಗಳಲ್ಲಿ ರಾಯಣ್ಣ ಹುಟ್ಟಲಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಜ್ಯೋತಿಯನ್ನು ಪ್ರಜ್ವಲಿಸುವ ಮೂಲಕ ಸನ್ಮಾನ್ಯ ಶ್ರೀ ಭಾಷಣ ಜಾರಕಿಹೊಳಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರು ಜೊತೆ ನಮ್ಮ ಎಲ್ಲ ಸಮಾಜದ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಮಗದೊಮ್ಮೆ ಜೋರಾದ ಚಪ್ಪಳೆ ಮೂಲಕ ಹಾಡುಮತ ಸಮಾಜದ ಎಲ್ಲ ಗಣ್ಯರು ಮನೆಗಳಲ್ಲಿ ಕನಕದಾಸರು ಹುಟ್ಟಲಿ ಅಂತಕ್ಕಂಥ ದಿವ್ಯ ಸಂದೇಶವನ್ನ ನೀಡತಕ್ಕಂಥ ಸರ್ವರಿಗೂ ನಮ್ಮ ವೇದಿಕೆ ಮುಖೇನ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ಇನ್ನು ಮುಂದೆ ಇನ್ನೋರ್ವ ಈ ಐತಿಹಾಸಿಕ ಸಮಾವೇಶದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ, ಮಹಾರಾಷ್ಟ್ರ, ವಿವಿಧ ರಾಜ್ಯಗಳಲ್ಲಿ ಪವಾಡ ಪುರುಷ ಹುಣಜಂತಿ ಮಾಳಿಗರಾಯನ ಪವಾಡವನ್ನ ಬಿತ್ತರಿಸತಕ್ಕಂಥ ಈ ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಹುಣಜಂತಿ ಮಹಾರಾಜರ ಪಾದಗಳು ವಂದಿಸುತ್ತಾ ಅವರನ್ನ ಈ ವೇದಿಕೆಗೆ ತುಂಬುವುದು ಸ್ವಾಗತಿಸಿ ಅವರಿಗೆ ಈ ಗ್ರಾಮದ ಸಮಸ್ತ ಜನತೆಯ ಪರವಾಗಿ, ಈ ವೇದಿಕೆ ಪರವಾಗಿ ಅವರಿಗೆ ಗೌರವ ಸಮರ್ಪಿಸಲು ಬರ್ತಾ ಇದ್ದಾರೆ ರಂಗಪ್ಪ ಇಟ್ಟಣ್ಣವರು ಹಾಗೂ ಸದಾ ದುರ್ಗಣ್ಣವರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಂಗಪ್ಪ ಇಟ್ಟಣ್ಣವರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸದಾ ದುರ್ಗಣ್ಣವರು ದಯವಿಟ್ಟು ಶ್ರೀಯುತ ಹುಣಜಂತಿ ಮಹಾರಾಜರಿಗೆ ಗೌರವ ಸಮರ್ಪಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ.
ಇನ್ನು ಮುಂದೆ ಇನ್ನೋರ್ವ ಈ ಸಮಾವೇಶದ ದಿವ್ಯ ಸಾನ್ನಿಧ್ಯ ನಡೆಸಿರ್ತಕ್ಕಂಥ ಸಹದೇವ ಪೂಜ್ಯರು ಯಾದವಾಡ್ ಇವರಿಗೆ ವೀರಣ್ಣ ಮೋಡಿ ಹಾಗೂ ಸಿದ್ದಪ್ಪ ಪೂಜಾರಿ ಅವರಿಗೆ ಗೌರವ ಸಮರ್ಪಿಸಿ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದೆ. ಶ್ರೀ ಸಹದೇವ ಪೂಜಾರಿ ಅವರಿಗೆ ಸಿದ್ದು ಇನ್ನು ಮುಂದೆ ಮನುಷ್ಯ ನಿಸ್ವಾರ್ಥ ಜೀವಿ ವೇದಿಕೆ ಮೇಲೆ ಅದಾರ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ನಾಯಕ ನಮ್ಮ ನಿಮ್ಮೆಲ್ಲರನ್ನ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ ಸಿದ್ದರಾಮೋತ್ಸವದ ಕೂಗೊಡಿತಾ ಇದ್ರಿ. ಈಗ ಕೂಗೊಡಿ ಎಲ್ಲರೂ ನೀವು ಜೈಕಾರ ಕೂಗೋದು ಸಂಪಾಗೈತೆ ಅಂತಂದ್ರೆ ನೀವು ಕಾಯ್ದಿಟ್ಕೊಂಡಿದ್ರಿ. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಯಾದವಾಡ ಗ್ರಾಮದಲ್ಲಿ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಹಿರಿಯ ಮುಖಂಡರುಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಬದಲಿ 5 ಹೆಸರುಗಳು ಹೆಂಗೆ ಬಂದು ಅಂತ ಹೇಳ್ಬೇಕಂತ ನಾನು ಮಾಡಿದೆ. ಸಮಯದ ಅಭಾವ ಇರೋದರಿಂದ ಒಂದೇ ಒಂದು ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ. ದಾಸ ಶ್ರೇಷ್ಠ ಭಕ್ತ ಕನಕದಾಸ ವೈಕುಂಠ ಆರಾಧನೆಗೆ ಹೋಗುವಾಗ ಅವರಿಗೆ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯದಲ್ಲಿ ಅವರು ಕಾಯಕವನ್ನ ವೃತ್ತಿಯಲ್ಲಿ ಇರುವಾಗ ಅವರಿಗೆ ಒಂದು 7 ಹಂಡೆ ಬಂಗಾರವನ್ನು ಸಿಗತ್ತೆ. ಆ 7 ಹಂಡೆ ಬಂಗಾರಗಳನ್ನ ಅವರು ತಾವು ಒಂದು ಚೂರುನು ಉಪಯೋಗ ಮಾಡಿಕೊಳ್ಳಾರದೆ ಅದನ್ನೆಲ್ಲ ಆ ಪ್ರಾಂತ್ಯದಲ್ಲಿ ಇರುವಂತ ಬಡವರಿಗೆ ಹಂಚಿದ್ದಾರೆ. ಬಡವರಿಗೆ ಹಂಚಿದಂತ ಕನಕದಾಸರಿಗೆ ಅವತ್ತು ಕನಕ ನಾಯಕ ಅಂತ ಹೆಸರಿತ್ತು. ಆ ಪ್ರಾಂತ್ಯದ ಜನ ಎಲ್ಲ 78 ಹಳ್ಳಿಗಳ ಜನ ಎಲ್ಲ ಕನಕ ನಾಯಕ ಅಂತ ಹೆಸರಿಟ್ರು. ಅದೇ ರೀತಿ ಇವತ್ತು ಅರಬಾವಿ ಕ್ಷೇತ್ರದಲ್ಲಿ ಒಬ್ಬ ನಿಸ್ವಾರ್ಥ ಜೀವಿ ಎಲ್ಲ ಸಮಾಜಗಳ ಹರಿಕಾರ ಬಾಲಚಂದ್ರನ ಜಾರಕಿಹೊಳಿ ಅವರು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅದೇ ರೀತಿ ನಿಸ್ವಾರ್ಥ ಜೀವಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅಂತ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಬಂಧುಗಳು ಇವತ್ತಿನ ದಿವಸ. ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಹೇಳ್ಬೇಕಂದ್ರೆ ಇವತ್ತ ನಿನ್ನಂತೆಲ್ಲ ಈ ಸಮಾಜದ ಜೊತೆ ಬಾಲಚಂದ್ರ ಸಾವುಕಾರಿಗೆ ನಮಗೆ ಹಿಂದೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ನಾಡನ್ನು ಉಳಿಸಲಿಕ್ಕೆ ಬಂದಾಗ ಅವಾಗ ಸಂಗೊಳ್ಳಿ ರಾಯಣ್ಣನ ಬೆನ್ನಿಂದ ನಿಂತವರು ಸುರಪುರ ನಾಯಕರು ಸೈನಿಕರು, ಅದು 300 ಜನ ಸೈನಿಕರು. ಅದರಲ್ಲಿ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ವಜರು ಕೂಡ ಇದ್ರಂತ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತು ಕಿತ್ತೂರು ನಾಡು ಉಳಿಸಲಿಕ್ಕೆ ಬಂದಂತವರು ಸಂಗೊಳ್ಳಿ ರಾಯಣ್ಣ ಮತ್ತು ಸುರಪುರದ ನಾಯಕರ ಸೈನಿಕರು, ಅದು ಬಾಲಚಂದ್ರನ ಜಾರಕಿಹೊಳಿ ಅವರ ಪೂರ್ವಜರು ಅಂತ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಬಂಧುಗಳು. ಅಂತ ಒಬ್ಬ ನಿಸ್ವಾರ್ಥ ಮನೆತನದ 5 ಮಂದಿ ವ್ಯಕ್ತಿಗಳನ್ನು ನಾವು ತುಂಬಾ ಹೃದಯದಿಂದ ಅಭಿನಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಯಾವಾರ ಗ್ರಾಮಕ್ಕೆ ಅರಬಾವಿ ಕ್ಷೇತ್ರದಾದ್ಯಂತ ತಮ್ಮೆಲ್ಲರನ್ನು ಕರೆಸಿ ಒಗ್ಗೂಡಿಸಿ ಎಲ್ಲರಿಗೂ ಸಮಾನತೆಯ ಸಂದೇಶವನ್ನು ನೀಡಿರುವಂತ ಬಸವ ತತ್ವದ ರೂವಾರಿ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ ಇವತ್ತು ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತಿಗೆ ರಾಮ ಹೇಳ್ತಾ ಇದ್ದೇನೆ. ಜೈ ಆಗಲಿ, ಜೈ ಕನಕ, ಜೈ ರಾಯಣ್ಣ. ಶಾಸಕರಿಗೆ ಶ್ರೀಶೈಲ್ ಭಜಂತ್ರಿ ಯುವ ಮುಖಂಡರು ಹಳೆಯ ಕುದ್ರಿ ಹಾಗೂ ಬಿಎಲ್ಸಿ ಸೋಷಿಯಲ್ ಮೀಡಿಯಾ ಟೀಮ್ನಿಂದ ಸತ್ಕಾರ. ಸಮಾಜಕ್ಕೆ ಕೊಡುಗೆ ಚಿಂತನೆಯನ್ನ ಹೇಳ್ತಕ್ಕಂಥ ಈ ವೇದಿಕೆ ಮುಖೇನ ತಮ್ಮ ಅನುಭವದ ನುಡಿಗೆ ಹೇಳ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿಯವರಿಗೆ ನಮ್ಮ ಹಾಲು ಮತ ಸಮಾಜ ವತಿಯಿಂದ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಈಗ ಈ ಸಮಾರಂಭದ ಉಪನ್ಯಾಸಕರಾಗಿರ್ತಕ್ಕಂಥ
ಡಾಕ್ಟರ್ ಯಶವಂತ ಕೊಕ್ಕನವರ್ ಉಪನ್ಯಾಸಕರು ಪದವಿ ಮಹಾವಿದ್ಯಾಲಯ ಜಮಖಂಡಿಯವರಿಂದ ಸಮಾಜದ ನುಡಿಗಳು. ಅದ್ರ ಮುಂಚಿತ ಅತಿಥಿಯಾಗಿ ಇಬ್ಬರು PSI ಹುಡುಗರು, ನಮ್ಮ ಸಮಾಜದ ಇಬ್ಬರು PSI ಮನೆ ಆಯ್ಕೆಯಾಗಿದ್ರ ವಿರೂಪಾಕ್ಷ ಪಾಟೀಲ್ ಮತ್ತು ಶಿವಾನಂದ ರಾಜ್ ಅವರಿಗೆ ಸನ್ಮಾನ್ಯ ಶಾಸಕರಿಂದ ಸತ್ಕಾರ. ಹಲೋ, ದಯವಿಟ್ಟು ಎಲ್ಲರೂ ಕುಳಿತುಕೋಬೇಕು. ಇದು ದಿನ ಮಾಡುವಂತ ಕಾರ್ಯಕ್ರಮವಲ್ಲ. ಎಲ್ಲರೂ ಒಂದು ಕಡೆ ಸೇರಿದ್ದೀರಿ. ಬಹಳ ಕಷ್ಟಪಟ್ಟು ಒಂದು ಅದ್ದೂರಿ ವೇದಿಕೆನ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಅಂತ ಕೇಳ್ತಾ, ಭಕ್ತಿಗೊಬ್ಬ ಬೀರಣ್ಣ, ಶಕ್ತಿಗೊಬ್ಬ ರಾಯಣ್ಣ. ಭಕ್ತಿಗೊಬ್ಬ ಬೀರಣ್ಣ, ಶಕ್ತಿಗೊಬ್ಬ ರಾಯಣ್ಣ. ಧರ್ಮಕ್ಕೆ ಇಟಗಿಯ ಭೀಮಾಂಬೆ, ಕರ್ಮಕ್ಕೆ ಸಜ್ಜನಗುಡದ ಶರಣಂಬೆ. ಧರ್ಮಕ್ಕೆ ಇಟಗಿಯ ಭೀಮಾಂಬೆ, ಕರ್ಮಕ್ಕೆ ಸಜ್ಜನಗುಡದ ಶರಣಂಬೆ. ಸಾಹಿತ್ಯಕ್ಕೊಬ್ಬ ಕಾಳಿದಾಸ, ನಮ್ಮ ಸಮಾಜಕ್ಕೊಬ್ಬ ಕನಕದಾಸ. ವಿಶ್ವಕ್ಕೆ ವಿಶ್ವಮತ, ಜಗತ್ತಿರುವವರೆಗೆ ಶಾಶ್ವತ ನಮ್ಮ ಈ ಹಾಲು ಮತ, ಹಾಲು ಮತ, ಹಾಲು ಮತ. ಒಂದು ಜೋರಾದ ಚಪ್ಪಾಳೆಯನ್ನು ನಮ್ಮ ಹಾಲು ಮತಕ್ಕೆ ನೀಡಬೇಕು ಅಂತ ಕೇಳ್ತಾ, ಈ ಜಗತ್ತೊಂದು ಗೋಲಾಕಾರ, ಆ ದೇವರು ನಿರಾಕಾರ. ಈ ಜಗತ್ತೊಂದು ಗೋಲಾಕಾರ, ಆ ದೇವರು ನಿರಾಕಾರ. ಇಲ್ಲಿ ಬಂದ ಮೇಲೆ ಆಗಿದೆ ನಮ್ಮ ನಿಮ್ಮೆಲ್ಲರ ಸಾಕ್ಷಾತ್ಕಾರ. ಇಲ್ಲಿ ಬಂದ ಮೇಲೆ ಆಗಿದೆ ನಮ್ಮ ನಿಮ್ಮೆಲ್ಲರ ಸಾಕ್ಷಾತ್ಕಾರ. ಇದೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹುಲಿಜಂತಿ ಹಾಗೂ ಕವಲಗುಡ್ಡದ ಪರಮ ಪೂಜ್ಯರ ಪಾದಗಳಿಗೆ ಹಣೆಮಣಿದು, ಹಾಗೆ ಇತರ ಪರಮ ಪೂಜ್ಯರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೂ, ಹಿರಿಯರಿಗೂ, ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇಂದು ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಅರಬಾವಿ ಮತಕ್ಷೇತ್ರದ ನಮ್ಮೆಲ್ಲರ ಮೆಚ್ಚಿನ ಶಾಸಕರಾಗಿರ್ತಕ್ಕಂಥ, ಅಷ್ಟೇ ಅಲ್ಲದೆ ಸರ್ವ ಸಮಾಜದ ಸಾಮರಸ್ಯವನ್ನು ಬೆಳೆಸುವುದರ ಮೂಲಕ ಎಲ್ಲರಿಗೆ ಒಂದಾಗಿ ಬದುಕತಕ್ಕಂಥ ಬಾಲಚಂದ್ರನ ಜಾರಕಿಹೊಳಿ ಬಗ್ಗೆ ಒಂದು ಮಾತನ್ನು ಹೇಳೋದಾದ್ರೆ, ಸಾವಿರ ಕಾರ್ಯಗಳನ್ನು ಮಾಡಿ ಮುಗಿಸಿದ ಸರ್ದಾರ, ಸಾವಿರ ಕಾರ್ಯಗಳನ್ನು ಮಾಡಿ ಮುಗಿಸಿದ ಸರ್ದಾರ ಇನ್ನೂ ಏನಾದರೂ ಸಾಧಿಸಬೇಕೆಂಬ ಹಠವುಳ್ಳ ರಣಧೀರ, ಇನ್ನೂ ಏನಾದರೂ ಸಾಧಿಸಬೇಕೆಂಬ ಹಠವುಳ್ಳ ರಣಧೀರ. ಮನದಲ್ಲಿ ಸಮಾಧಾನಿ, ಸದಾ ಕೊಡಗೈದಾನಿ. ಮನದಲ್ಲಿ ಸಮಾಧಾನಿ, ಸದಾ ಕೊಡಗೈದಾನಿ. ಇವರು ಯಾವತ್ತು ಮುಂದಿರ್ತಾರೆ, ಇವರು ಯಾವತ್ತು ಮುಂದಿರ್ತಾರೆ. ಇವರ ಹಿಂದೆ ಜನರ ಹೊಳೆ, ಇವರ ಹಿಂದೆ ಜನರ ಹೊಳೆ. ಅವರೇ ನಮ್ಮ ಬಾಲಚಂದ್ರಣ್ಣ ಜಾರಕಿಹೊಳಿ, ಜಾರಕಿಹೊಳಿ ಅಂತಕ್ಕಂಥದ್ದು. ವೀರಪ್ಪ ಬಚ್ಚಮ್ಮರ ಮಗನಾಗಿ 1508ನೇ ಇಸ್ವಿಯಲ್ಲಿ ಬಾಡ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿ ಬಂದವರಿಗೆ ಕನಕದಾಸರು. ಆರಂಭದಲ್ಲಿ ತಿಮ್ಮಪ್ಪ ಅಂತಕ್ಕಂಥ ಹೆಸರನ್ನ ಇವರಿಗೆ ಇಡಲಾಗ್ತದ. ತಿರುಪತಿಯ ವರಪ್ರಸಾದದಿಂದ ಜನಿಸಿರ್ತಕ್ಕಂಥ ತಿಮ್ಮಪ್ಪ ಅಪ್ಪ ಮಾಡ್ತಕ್ಕಂಥ ದನ್ನಾಯಕ ವೃತ್ತಿಯನ್ನ ಮುಂದುವರಿಸ್ತಾರೆ. ಇಂಥ ದನ್ನಾಯಕ ವೃತ್ತಿಯನ್ನ ಮಾಡ್ತಾ ಮಾಡ್ತಾ ವಿಜಯನಗರ ಸಾಮ್ರಾಜ್ಯದ ಒಬ್ಬ ದನ್ನಾಯಕ ಮತ್ತು ಸಾಮಂತ ರಾಜನಾಗಿ ಮೆರೆತಕ್ಕಂಥ ಅವಕಾಶ ಆತನಿಗೆ ಸಿಗ್ತದೆ. ಹಾಲು ಮತ ಅಂತಕ್ಕಂಥದ್ದು ಹೇಗೆ ಹುಟ್ಟುವುದನ್ನು ಹೇಳ್ಕೊಂಡು ಕನಕದಾಸರ ಜೀವನವನ್ನು ಮುಂದಿಡಲು ಪ್ರಯತ್ನ ಮಾಡ್ತೀನಿ. ದೇವರು ಈ ಜಗತ್ತೆಲ್ಲ ಸೃಷ್ಟಿ ಮಾಡಿದ್ದಂತ, ಆಕಳ ಕಾಯಕ್ಕೂ ಒಬ್ಬರು ನಿಂತಂತ, ಕುದುರೆ ಕಾಯಕ್ಕೂ ಒಬ್ಬರು